ಸಂಜನ ಯಾವತ್ತೋ ಬದಲಾಗಿದ್ದಾಳಪ್ಪ. ಆದರೆ ನೀನೇ ಅವಳನ್ನ ಮಾತಾಡಿಸ್ತಿಲ್ಲ, ಅವಳನ್ನ ಗಮನಿಸ್ತಿಲ್ಲ. ಅಮ್ಮ, ನಾನೀಗ ಎಕ್ಸಾಮಲ್ಲಿ ಚೆನ್ನಾಗಿ ಓದಿ ಬರೆದು ಪಾಸ್ ಆಗಬೇಕು ಅನ್ನೋ ಟೆನ್ಷನಲ್ಲಿದ್ದೀನಿ. ಅಂಥದ್ರಲ್ಲಿ ನಾನು ಸಂಜನಾ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಾನು ಡಿಸ್ಟರ್ಬ್ ಆಗಲ್ವಾ ಅಮ್ಮ? ಅದು ನೀನು ತೊಂದರೆ ಮಾಡಿಕೊಂಡು ನೀನು ಹೆಂಡತಿ ಕಡೆ ಗಮನ ಕೊಡು ಅಂತ ನಾನು ಹೇಳ್ತಿಲ್ಲಪ್ಪ. ಅವಳಲ್ಲಿರೋ ಒಳ್ಳೆತನನ ಗುರುತಿಸಿ ಅವಳ ಹತ್ರ ಪ್ರೀತಿಯಿಂದ ಮಾತಾಡಿದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವೇನೋ. ಇಷ್ಟು ದಿವಸ ನೀನು ಸೇವೆ ಮಾಡ್ತಿದ್ದಾಳೆ, ಅದಕ್ಕಾದ್ರೂ ಅವಳು ಖುಷಿ ಪಡಬೇಕಲ್ವಾ? ಏನಪ್ಪ? ಸರಿ ಅಮ್ಮ, ನಾನು ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ. ಅಲ್ಲಪ್ಪ, ಈಗ ಹೀಗೆ ಹೇಳ್ತಿದ್ಯಲ್ಲ, ಮನೇಲಿತ್ಕೊಂಡು ಸಂಜನ ವಿರುದ್ಧ ನಿಮ್ಮಪ್ಪನಿಗೆ ಯಾಕೋ ಪತ್ರ ಬರ್ತಿದ್ಯಾ? ಪತ್ರ? ಸಂಜನಾ ನನಗಿಷ್ಟ ಇಲ್ಲ, ಅವಳಿರೋದ್ರಿಂದ ನಾನು ಓದಕ್ಕೆ ತೊಂದರೆ ಆಗ್ತಿದೆ, ದಯವಿಟ್ಟು ಅವಳನ್ನ ಕಳಿಸ್ಬಿಡಿ, ಹಾಗೆ ಹೀಗೆ ಅಂತ ಎಲ್ಲ ಬರ್ತಿದ್ಯಾ? ಇದು ಸರಿನಾ? ಇಲ್ಲಮ್ಮ, ನಾನು ಅಥವಾ ಯಾವ ಲೆಟ್ರು ಬರ್ದಿಲ್ಲ. ಅಲ್ಲ ಕಣಪ್ಪ, ಆ ಪತ್ರನ ನೀನಲ್ದೆ ಇನ್ಯಾರೋ ಬರೆಯೋಕ್ಕಾಗತ್ತೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ನಾನು ಯಾಕೆ ಆ ಥರ ಲೆಟ್ರ್ ಬರೀಲಿ? ಅಲ್ಲ ಕಣ, ನಿನಗೆ ಗೊತ್ತು, ಸಂಜನಾ ಈಗ ಮೊದಲ ಹಾಗಿಲ್ಲ, ತುಂಬ ಬದಲಾಗಿದ್ದಾಳೆ ಕಣೋ. ನೀನೇ ನೋಡ್ತಾ ಇದೆಯಾ. ಆದ್ರೂ ಅವಳ ಮೇಲೆ ಯಾಕೋ ಇಷ್ಟೊಂದು ದ್ವೇಷ ಕಾರ್ತೀಯ? ಮೊದಲಾಗಿದ್ರೆ ಸಂಜನಾ ಯಾರ ಹತ್ರನೂ ಸರಿಯಾಗಿ ನಡ್ಕೊಳ್ತಿರ್ಲಿಲ್ಲ. ಅದನ್ನೆಲ್ಲ ಖಂಡಿಸಿ ನಾವೇ ಒಂದು ಸರಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ವಿ. ಆದರೆ ಈಗ ಅವಳಷ್ಟು ಬದಲಾಗಿರೋದು ನಮಗೆ ಅನ್ನಿಸ್ತಾ ಇದೆ. ನಾನೇ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರುವಾಗ ನಿನಗೇನು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ? ನರಸಿಂಹ, ನಿನಗೊಂದು ವಿಷಯ ಗೊತ್ತಾ? ಅವಳು ನಿನ್ನ ಪ್ರೀತಿಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತೇನೋ. ನಾನು ಹೇಳಿ ಸರಿನಾ? ಸಾರಿ ಅಮ್ಮ, ನನಗೇನು ಅವಳ ಮೇಲೆ ಯಾವ ದ್ವೇಷನೂ ಇಲ್ಲ. ಒಂದೊಂದು ಸತಿ ನನಗೂ ನೋಡಿದಾಗ ಪಾಪ ಅನಿಸುತ್ತೆ. ಈ ಮಾತನ್ನ ನೀನೇ ಅವಳಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಅವಳು. ಸರಿ ಅಮ್ಮ, ಇದೊಂದು ಎಕ್ಸಾಮ್ ಮುಗಿಲಿ, ನೀನು ಅವಳಿಗೇನು ಹೇಳೋಕೆ ಹೋಗ್ಬೇಡ, ನಾನೇನಾದ್ರು ಮಾತಾಡ್ತೀನಿ. ಆಯ್ತಪ್ಪ, ಈ ಎಕ್ಸಾಮ್ ಒಂದು ಮುಗಿಲಿ, ನಾನೇ ನಿನ್ನ ಕಿವಿ ಹಿಡ್ಕೊಂಡು ಹೋಗಿ ನನ್ನ ಮುದ್ದು ಸೊಸೆ ಮುಂದೆ ನಿಲ್ಲಿಸ್ತೀನಿ. ಸರಿ ಅಮ್ಮ, ನಿನಗೆ ಗೊತ್ತಿದೆ ನಾನು ಯಾವತ್ತೂ ನಿನ್ನ ಮಾತು ಮೀರಲ್ಲ. ಜಾಣ ನೀನು. ಈಶ್ವರ, ಅವರಿಬ್ಬರು ಆದಷ್ಟು ಬೇಗ ಒಂದಾಗ್ಬಿಡ್ಲಿ ತಂದೆ. ಹಾಗೆ ನನ್ನ ಮಗ ದೊಡ್ಡ ಪೊಲೀಸ್ ಆಫೀಸರ್ ಬೇರೆ ಆಗ್ತಿದ್ದಾನೆ. ಎಲ್ಲ ನಿನ್ನ ಆಶೀರ್ವಾದ ಕಣಪ್ಪ. ನೀವು ನನ್ನ ಹಿಡಿಯಕ್ಕಾಗಲ್ಲ. ಯಾಕಾಗಲ್ಲ? ಅಮ್ಮ, ಏನಾಯ್ತಮ್ಮ? ಅಲ್ಲ ರೀ ಅರ್ಚನಾ ಅವ್ರೆ, ನೀವು ನನಗೇನೂ ಆಗಿಲ್ಲ ಪುಟ್ಟ, ಒಂದು ಸ್ವಲ್ಪ ಎಡೋದೆ ಅಷ್ಟೇ. ಹಾಗಾದ್ರೆ ಸರಿ. ನೀವ್ಯಾಕೆ ಅಷ್ಟೊಂದು ಶಾಕಲ್ಲಿ ನೋಡ್ತಿದ್ದೀರಾ? ನಂಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ, ನಿಮ್ಮ ಕುತ್ತಿಗೆಯಲ್ಲಿ ತಾಳಿ ಇದೆ. ಅರ್ಚನಾ ಅವರೇ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ? ಏನ್ ಅಪ್ಪ ನೀವು ಅಮ್ಮನ್ನ ನೀವೇ ಮದುವೆ ಆಗಿ ನಿಮ್ಗೆ ನಿಜವಾಗ್ಲೂ ಮದುವೆ ಆಗಿದೆಯಲ್ಲ ಅಂತ ಕೇಳ್ತಿದ್ದೀರಲ್ಲ. ವಾಟ್ ಎ ಜೋಕ್ಯ. ಹೇಳಿ ಅಪ್ಪ, ನೀವೇ ತಾನೇ ಅಮ್ಮಂಗೆ ತಾಳಿ ಕಟ್ಟಿರೋದು. ಹೌದು ಪುಟ, ನಾನೇ ತಾಳಿ ಕಟ್ಟಿದ್ದೀನಿ. ಮತ್ತೆ ಯಾಕೆ ಅಮ್ಮಂಗೆ ಈ ರೀತಿ ಪ್ರಶ್ನೆ ಕೇಳಿದ್ರಿ ನೀವು? ಏನಿಲ್ಲ ಪುಟ, ಎಷ್ಟು ದಿನ ತಾಳಿಯಲ್ಲೂ ಆಚೆ ಕಾಣಿಸ್ಲಿಲ್ವಲ್ಲ,
ಅದಕ್ಕೆ ಕೇಳಿದೆ ಅಂತ ಅನಿಸುತ್ತೆ. ಹಂಗಾದ್ರೆ ನೀವಿಬ್ರು ಗಂಡ ಹೆಂಡತಿ, ನನಗೆ ಅಪ್ಪ ಅಮ್ಮ ಅಲ್ವಾ? ಇಲ್ಲ ಪುಟ್ಟ, ಗಂಡ ಹೆಂಡತಿ ಅನ್ನೋದಕ್ಕಿಂತ ನಿನಗೆ ಅಪ್ಪ ಅಮ್ಮ ಅನ್ಬೋದಷ್ಟೇ. ಏನಪ್ಪ ಕನ್ಫ್ಯೂಸ್ ಆಗೋ ಥರ ಮಾತಾಡ್ತೀರಲ್ಲ ನೀವು? ಏನಿಲ್ಲ ಬಂಗಾರಿ, ಇವರು ನಿನಗೆ ಅಮ್ಮ ಅಂತಾನೆ ಅಂದೆ ಅಷ್ಟೇ. ಪುಟ್ಟ, ಕ್ಲಿನಿಕ್ಗೆ ಯಾರಾದರೂ ಬಂದಿದ್ದಾರ ಅಂತ ನೋಡ್ಕೊಂಬರ್ತೀಯಾ? ಸರಿ. ಹೋಗಿ ಹೋಗಿ. ಅರ್ಚನಾ ಅವರೇ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ? ಅಥವಾ ಸಾನ್ವಿಗೆ ಅಮ್ಮಗೆ ಒಪ್ಕೊಂಡಾದ್ಮೇಲೆ ಈ ತಾಳಿನ ಹಾಕ್ಕೊಂಡಿದ್ದೀರಾ? ನನಗೆ ಮದುವೆ ಆದ್ರೇನು ಬಿಟ್ರೇನು ಅದೆಲ್ಲ ನಿಮಗೆ ಯಾಕೆ? ಏನಿಲ್ಲ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಅಲ್ಲ, ಇಷ್ಟು ದಿನದಿಂದ ನಿಮ್ಮನ್ನ ಡೈಲಿ ನೋಡ್ತಿದ್ರು, ನಿಮ್ಮ ಕುತ್ತಿಗೆಯಲ್ಲಿ ತಾಳಿ ಕಾಣಿಸ್ತಿರ್ಲಿಲ್ವಲ್ಲ. ಆದರೆ ಇವತ್ತು ಇದು ನಿಜವಾದ ತಾಳಿನೇ ಅನ್ಕೊಳ್ಳಿ. ಏನಿವಾಗ? ಅಲ್ಲ, ನಿಮ್ಮ ಮಗಳಿಗೆ ತಾಯಿಯಾಗಿ ಕೆಲಸ ಮಾಡೋದಕ್ಕೆ ನಾನು ಕಮಿಟ್ ಆಗಿದ್ದೀನಿ ತಾನೆ, ಅದ್ರ ತಕ್ಕಂತೆ ಕೆಲಸ ಮಾಡ್ತಿದ್ದೀನಿ ತಾನೆ. ಹೌದು. ಅಷ್ಟು ಸಾಕಲ್ವಾ ನಿಮಗೆ? ನನ್ನ ಪರ್ಸ್ನಲ್ ವಿಷಯ ನಿಮಗೆ ಯಾಕ್ರಿ ಬೇಕು? ಸಾರಿ. ನೋಡಿ, ನನ್ನ ಮದುವೆ ಬಗ್ಗೆ ಆಗಲಿ ಅಥವಾ ನನ್ನ ತಾಳಿ ಬಗ್ಗೆ ಆಗಲಿ ಇನ್ಯಾವತ್ತೂ ನೀವು ಪ್ರಶ್ನೆ ಮಾಡೋಕ್ಕೆ ಕೂಡ್ದು. ಚೂರು ಇಷ್ಟ ಆಗಲ್ಲ. ಬಹುಶಃ ಇವ್ರಿಗೆ ಮದುವೆ ಆಗಿದೆ ಅನಿಸುತ್ತೆ. ಪ್ರಾಬ್ಲಿ ಇವ್ರ ಗಂಡ ಹೆಂಡತಿ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವ್ರ ಗಂಡ ಇವ್ರನ್ನ ಬಿಟ್ಟು ಹೋಗಿರ್ಬೋದು. ಬಟ್ ಇವರಿಬ್ಬರ ಮಧ್ಯೆ ಏನಾಗಿದೆ ಅಂತ ನಾನು ಯಾಕೆ ತಿಳ್ಕೊಳ್ಳಿ? ಅದು ನನಗೆ ಬೇಡದಿರೋ ವಿಷಯ. ಸಂಜನಾ, ನನಗೋಸ್ಕರ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಇಲ್ಲೇ ಬಂದು ಎಲ್ಲದನ್ನೂ ಹೊಂದ್ಕೊಂಡಿದ್ದಾಳೆ. ನಾನು ಯಾಕೆ ಅವಳಿಗೆ ಎರಡನೇ ಚಾನ್ಸ್ ಕೊಡಬಾರ್ದು? ಯಾಕೆ ಇವಳ ಜೊತೆ ಹೊಸದಾಗಿ ಜೀವನ ಶುರು ಮಾಡಬಾರ್ದು? ಅಮ್ಮ ಹೇಳಿದಾಗೆ ನನ್ನ ಎಕ್ಸಾಮ್ ಮುಗಿದ್ಮೇಲೆ ಖಂಡಿತ ನನ್ನ ಹೆಂಡತಿ ಅಂತ ಒಪ್ಕೊಂಡು